ನನಗೆ ಮಿಕ್ಸಿ ಬೇಕಾಗುತ್ತೆ, ಅದಾದ್ಮೇಲೆ ಒಂದು ಪ್ಯಾನ್ ಬೇಕಾಗುತ್ತೆ ಫಾರ್ ದ ಡ್ರೈ ರೋಸ್ಟ್. ಸೊ ಮನೇಲೆಲ್ಲ ಅಡುಗೆ ಮಾಡ್ತಾರೆ ನಮ್ಮ ಮಾನ್ವಿತ ಅವ್ರು ಹಾಗಿದ್ರೆ. ಹೌದು. ಏನು ಹಾಕ್ತಾ ಇದ್ದೀವಿ? ಸೊ ಮೊದಲು ನಾನು ಇದನ್ನ ಮನೆಯಲ್ಲಿ ಈ ತರ ಎಲ್ಲ ಅಡುಗೆ ಶೋಗೆಲ್ಲ ಬಂದ್ ಮಾಡ್ತಾರಲ್ವಾ, ಅದೇ ತರ ಮನೆಯಲ್ಲಿ ಸುಮ್ನೆ ನಮ್ಮ ಅತ್ತೆ ಜೊತೆ ಎಲ್ಲ ಹಿಂಗೆ ಆಡ್ಕೊಂಡೆಲ್ಲ ಮಾಡ್ತಾ ಇರ್ತೀವಿ. ಮೊದಲು ಬಾಂಡ್ಲಿಗೆ ನೀವು ಬ್ಯಾಡ್ಗೆ ಮೆಣಸು ಹಾಕ್ಬೇಕು. 10ರಿಂದ 12 ಹಾಕೋಬಹುದು. ಇದನ್ನ ನೀವು ಲೈಟ್ ಆಗಿ ರೋಸ್ಟ್ ಮಾಡ್ಬೇಕಾಗತ್ತೆ. ಅದಕ್ಕೆ ನೀವು ವುಡನ್ ಪ್ಯಾನೇ ಯೂಸ್ ಮಾಡ್ಬೇಕು, ಬಿಕಾಸ್ ನಾನ್ ಸ್ಟಿಕ್ ಅಲ್ವಾ. ಹೌದು. ಸೊ ಅದಕ್ಕೋಸ್ಕರ ನೀವು ನೀವೀಗ ಫುಲ್ ಪ್ರಿಪೇರ್ ಆಗಿ ಬಂದ್ಬಿಟ್ಟಿದ್ದೀರಾ. ಹೌದು. ಸ್ವಲ್ಪ ಡ್ರೈ ರೋಸ್ಟ್, ಒಂದ್ ಸ್ವಲ್ಪ ಸಿಮ್ ಅಲ್ಲೇ ರೋಸ್ಟ್ ಮಾಡೋಣ, ಬೇಗ ಇದಾಗೋಗ್ಬಿಡುತ್ತೆ ಇದು. ನೋಡಿ 1 ಕಪ್ ಕೋಕೋನಟ್ ಕೂಡ ಇದ್ರ ಜೊತೆ ಡ್ರೈ ರೋಸ್ಟ್ ಮಾಡ್ತಾ ಇದೀನಿ. ನೋಡಿ ಲೈಟ್ ಆಗಿ ರೋಸ್ಟ್ ಮಾಡ್ಕೊಂಡಿದೀನಿ. ಇದ್ರ ಕಲರ್ ಒಂದ್ ಸ್ವಲ್ಪ ಚೇಂಜ್ ಆಗ್ಬೇಕು ಅಷ್ಟೇ, ತುಂಬಾ ಏನಲ್ಲ. ಇದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ದಿಸ್ ಇಸ್ ಮೋರ್ ದನ್ ಇನಫ್. ಇದಕ್ಕೆ ಟ್ಯಾಮ್ರಿಂಡು ಹಾಕ್ತಾರೆ, ಬಟ್ ನಾನು ಟ್ಯಾಮ್ರಿಂಡ್ ಬದಲು ಅಮಟೆಕಾಯಿ ಯೂಸ್ ಮಾಡ್ತಾ ಇದೀನಿ. ಇಟ್ಸ್ ಗೋನಾ ಗಿವ್ ಅ ವೆರಿ ಟ್ಯಾಂಗಿ ಟೆಕ್ಸ್ಚರ್. ಹುಣಸೆ ಹುಳಿ. ಓಕೆ, ನಾವು ದಿಸ್ ಇಸ್ ಡನ್. ಇದನ್ನೀಗ ಪೇಸ್ಟ್ ಮಾಡಬೇಕಾಗುತ್ತೆ. ನೀರೇನು ಹಾಕಂಗಿಲ್ವಾ? ಅಂದ್ರೆ ಫಸ್ಟ್ ಒಂದ್ಸತಿ ಗ್ರೈಂಡ್ ಮಾಡಿ ಒಂದು ಇಷ್ಟು ನೀರು ಹಾಕಿದ್ರೆ ಸಾಕು. ಸೊ ಇವತ್ತು ನಮ್ಮ ರೆಸಿಪಿಗೆ ನಾವು ಯೂಸ್ ಮಾಡ್ತಾ ಇದೀವಿ ಬೋರೋಸಿಲ್ ಅವರ ಮಿಕ್ಸಿಯನ್ನ. ಬನ್ನಿ ಶುರು ಮಾಡೋಣ. ಇದನ್ನ ಫುಲ್ ಕಂಪ್ಲೀಟ್ ಪೇಸ್ಟ್ ಮಾಡ್ಕೋತಾ ಇದೀವಿ, ಬಟ್ ರೆಡ್ ಚಿಲ್ಲಿ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಅದಕ್ಕೆ ಯಾರ ಕಣ್ಗೂ ಹೋಗ್ಬಾರ್ದು ಅಂತ ನಿಧಾನಕ್ಕೆ ನೀರು ಹಾಕ್ತಾ ಇದೀನಿ, ಮೆತ್ತಗೆ. ಸಾಕಾ? ಹಾ, ಎಸ್. ಫೈನಲಿ ಇವಾಗ ನಿಮ್ಗೆ ಕೆಂಡ ಸಂಪಿಗೆ ಕಲರ್ ಬಂದಿದ್ಯಾ? ಎಸ್, ದಿಸ್ ಇಸ್ ಆಕ್ಚುಲ್ ಕೆಂಡ ಸಂಪಿಗೆ ಕಲರ್. ಸ್ಟವ್ ಬಿಸಿ ಆಗಿದೆ, ಅದ್ರ ಮೇಲೆ ಪ್ಯಾನ್ ಇಟ್ಟಿದೀವಿ, ಅದು ಬಿಸಿ ಆಗಿದೆ. ಅದಕ್ಕೆ ಒಂದ್ ಸ್ವಲ್ಪ ಬಿಸಿ ಆಗ್ಬೇಕಾ? ಕೋಕೋನಟ್ ಆಯಿಲ್ ಹಾಕ್ತಾ ಇದೀನಿ. ನಾನು ಹಿಂಗೆ ಅಡುಗೆ ಮಾಡೋದು ನೋಡಿದ್ರೆ ಯಾರಾದ್ರೂ ಡೌಟ್ ಪಡ್ಬೇಕಲ್ಲ, ಇವಳು ನಿಜವಾಗ್ಲೂ ಅಡುಗೆ ಮಾಡ್ತಾಳ ಅಂತ. ಹಂಗೆಲ್ಲ ಏನು ಡೌಟ್ ಪಡಬೇಡಿ ಜಾಸ್ತಿ. ಸೊ ಈರುಳ್ಳಿ ಹಾಕ್ತಾ ಇದ್ದೀನಿ, ಅರ್ಧ ಕಪ್ ಈರುಳ್ಳಿ ಸಾಕು ಇದಕ್ಕೆ. ಸೊ ಲೈಟಾಗಿ ಫ್ರೈ ಮಾಡ್ಕೋತಾ ಇದೀವಿ ಆನಿಯನ್ನ. ಓಕೆ. ಆ್ಯಂಡ್ ಇದ್ರ ಜೊತೆ ಒಂದು ಚಿಕ್ಕ ಕುಕ್ಕರ್ ತಗೊಂಡ್ರೆ ನಾವು ಹಾಲನ್ನು ಬೇಯಿಸ್ಕೊಂಡ್ಬಿಡೋಣ. ಒಂದು ವಿಸಿಲ್ ತೆಗೆದ್ರೆ. ಓಕೆ, ಈಗ 1 ಕಪ್ ಆಲೂನ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ. ಒಂದು ಇಷ್ಟು ನೀರು ಹಾಕಿ. ಎಷ್ಟು ಹಾಕೋಣ? ಸಾಕು, ಇಷ್ಟೇ. ಸಾಕು. ಆ್ಯಕ್ಚುಲಿ ಆಲೂಗೆ ಜಾಸ್ತಿ ನೀರೇ ಹಾಕಲ್ಲ ಗೊತ್ತಾ ಬೇಯಿಸ್ಬೇಕಾದ್ರೆ. ಅದೇ ಪುಟ್ ವೆರಿ ಲಿಟಲ್ ಆ್ಯಂಡ್ ವಿಸಿಲಲ್ವಾ ಪ್ರೆಷರಲ್ಲಿ ಕುಕ್ ಆಗಿಬಿಡುತ್ತೆ. ಎಷ್ಟು ವಿಸಿಲ್ ಹಾಕಬೇಕು? 1 ಅಥವಾ 2 ಸಾಕು. ಓಕೆ. ಸೊ ಇದನ್ನ ದೊಡ್ಡ ಒಲೆಯಲ್ಲಿ ಇಟ್ಕೊಂಡ್ಬಿಡೋಣ, ಬೇಗ ಆಗತ್ತೆ. ಸೊ ಹೆಂಗಿತ್ತು ಫಸ್ಟ್ ಟೈಮ್ ನೀವು ಇಂಡಸ್ಟ್ರಿಗೆ ಹೆಂಗ್ ಬಂದಿದ್ದು? ನಮ್ಮ ಚಗಡು ಪುಚ್ಚಿ ಅವರು. ನಾನು ಆಕ್ಚುಲಿ ಫಿಲ್ಮ್ ಮೇಕರ್ ಆಗಬೇಕು ಅಂತ ಇದ್ದಿದ್ದು, ಅಂದ್ರೆ ಈಗಲೂ ಫಿಲ್ಮ್ ಮೇಕರ್ ಆಗ್ಬೇಕಂತಾನೆ ಇರೋದು. ಸಿನಿಮಾ ಡೈರೆಕ್ಟ್ ಮಾಡಬೇಕು. ಯಾಕಪ್ಪ ವಿಸಿಲ್ ಹೊಡಿತ್ಯಾ? ನಾಟ್ಯಮ್ಮನ ಮರ್ಯಾದೆ ಇಲ್ವಾ ನಿಮ್ಗೆ? ಫಿಲ್ಮ್ ಮೇಕರ್ ಅಂದ್ರಲ್ಲ, ಅದಕ್ಕೆ ಆಗುತ್ತೆ, ನಿನ್ ಕೈಲಿ ಆಗುತ್ತೆ, ಪೇಷನ್ಸ್ ಇಡ್ಕೊ ಅಂತ ಇದೆ ನನಗೆ. ಸ್ವಲ್ಪ ಡಾರ್ಲಿಂಗ್, ಕುಕ್ ಮಾಡಕ್ಕೆ ಇನ್ನೇನು ಕುಕ್ ಬೇಕು? ಈಗ ವಿಲ್ ಸಿ, ನೋಡೋಣ ಈಗ ಹಿಂಗ್ ಬೆಂದಿದೆ ಇದು ಅಂತ. ಗುಡ್, ಪರ್ಫೆಕ್ಟ್. ಅಂಡ್ ಇದನ್ನ ನಾವು ಸ್ವಲ್ಪ ಡೀಪ್ ಆಗಿರೋ ಒಂದು ಪ್ಯಾನ್ಗೆ ಶಿಫ್ಟ್ ಮಾಡ್ತಾ ಇದೀವಿ. ಸೊ ಏನಾದ್ರು ಎಕ್ಸ್ಕ್ಲೂಸಿವ್ ಆಗಿರೋದು ಕೊಡಿ ನೋಡೋಣ. ಸೂಪರ್. ಸೊ ನಾವು ಡೀಪ್ ಫ್ರೈಗೆ ಯೂಸ್ ಮಾಡ್ತಾ ಇದೀವಿ ನಮ್ಮ ಬೋರೋಸಿಲ್ ಅವರ ಫೆಸ್ಟಿವ್ ಗ್ಲೋರಿ ಕಡಾಯಿ. ಇದ್ರ ಜೊತೆಗೆ ತವಾ ಹಾಗೂ ಪ್ಯಾನ್ ಕೂಡ ಬರುತ್ತೆ. ಸೊ ಅದಕ್ಕೆ ಫೆಸ್ಟಿವ್ ಗ್ಲೋರಿ ಕುಕ್ವೇರ್ ಸೆಟ್ ಅಂತ ಕರೀತಾರೆ. ಉಡುಗೊರೆ ಅಂದ್ರೆ ನೆನಪಿನಲ್ಲಿ ಉಳಿಯುವಂತದ್ದಾಗಬೇಕು. ಉಡುಗೊರೆಯಾಗಿ ನಮ್ಮ ಫೆಸ್ಟಿವ್ ಗ್ಲೋರಿ ಕುಕ್ವೇರ್ ಸೆಟ್ ಬ್ಲೂ ಅನ್ನ ಆಯ್ಕೆ ಮಾಡಿ. ಬ್ಯೂಟಿಫುಲ್ ಗ್ಲೋರಿ ಎಕ್ಸ್ಟೀರಿಯರ್. ಇದು ಸ್ಕ್ರಾಚ್ ರೆಸಿಸ್ಟೆಂಟ್ ಫಿನಿಶಿಂಗ್ ಕೋಟಿಂಗ್ ಅನ್ನ ಹೊಂದಿದೆ, ಆದ್ದರಿಂದ ದೀರ್ಘಕಾಲ ಬಾಳಿಕೆ ಬರುತ್ತೆ. ಸಮವಾಗಿ ಶಾಖ ಹರಡಲು ಮತ್ತು ಹೆಚ್ಚಿನ ಬಾಳಿಕೆಗಾಗಿ 3mm ಥಿಕ್ ಬೇಸ್ 5 ಲೇಯರ್ಡ್ ನಾನ್ ಸ್ಟಿಕ್ ಕೋಟಿಂಗ್ ಅನ್ನು ಇಟ್ಟು ಆಹಾರ ಸಮವಾಗಿ ಬೇಯಲು ಸಹಾಯ ಮಾಡುತ್ತೆ. ಕಡಿಮೆ ಅಥವಾ ಎಣ್ಣೆನೇ ಇಲ್ಲದೆ ನೀವು ಅಡುಗೆ ಮಾಡಬಹುದು. ಇಂಡಕ್ಷನ್ ಹಾಗೂ ಕುಕ್ಕರ್ ಎರಡಕ್ಕೂ ಹೊಂದ್ಕೊಳ್ಳುತ್ತೆ. ಡಿಶ್ ವಾಷರ್ಲಿ ಸೇಫ್ ಆಗಿ ಯೂಸ್ ಮಾಡಿ. ಎಸ್, ಈಗ ಇದ್ರಲ್ಲಿ ಏನಿತ್ತು ಇದನ್ನ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದೀವಿ. ಈಗ ಲೈಟ್ ಆಗಿ ಮಶ್ರೂಮ್ ಫ್ರೈ ಮಾಡ್ತಾ ಇದೀವಿ ಈರುಳ್ಳಿನಲ್ಲಿ. ಎಷ್ಟು ಹಾಕೊಂಡಿದೀವಿ ಮಶ್ರೂಮ್? ನಾವು ಮಶ್ರೂಮ್ 1 ಕಪ್ ಹಾಕ್ತಾ ಇದೀವಿ. ಸೊ ಮಶ್ರೂಮ್ನ ಒಂದು ಸ್ವಲ್ಪ ರೋಸ್ಟ್ ಮಾಡ್ತಾ ಇದೀನಿ. ಅಂಡ್ ಈಗ ಮಸಾಲ ಹಾಕ್ತಾ ಇದೀವಿ. ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ಕೊಟ್ಟೆ, ಬೇಡ ಈ ನೀರೇ ಹಾಕಿ, ಆಲೂಲ್ಲಿರೋ ನೀರು. ಅದಕ್ಕೆ ನೀವು ಕೊಂಕಣಿಲಿ ಉದ್ದ ಅಂತೀರಲ್ವಾ? ಆಕ್ಚುಲಿ ಉದ್ದಾಗಕ್ಕೆ ಏನಂತಾರೆ? ದೀಗ್. ಎಂತದು? ದೀಗ್. ಉದ್ದ ಅಂದ್ರೆ ನೀರ್ಗೆ ಉದ್ದ ಅಂತಾರೆ. ಎಸ್. ಅಂಡ್ ಸ್ವಲ್ಪ ಕೋಕೋನಟ್ ಆಯಿಲ್. ನೋಡಿ ಇಲ್ಲಿ ಇಷ್ಟು ಕೋಕೋನಟ್ ಆಯಿಲ್ ಹಾಕಿದ್ದೀನಿ. Now you can put aloo also in this. ನೋಡಿ ಈಗ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ನಾವು ಹಾಕ್ತಾ ಇದೀವಿ. ಎಷ್ಟು ಕುಟ್ಬೇಕಕ್ಕ?
ತೋರಿಸಿ. ಅಲ್ಲ ಈಗ ಸಾಕು ಸಾಕು ಸಾಕು. ಇದನ್ನ ನಾವೇನಕ್ಕೆ ಹಾಕ್ತಿದೀವಿ ಅಂದ್ರೆ ಒಂದ್ ಸ್ವಲ್ಪ ಟ್ಯಾಂಗಿ ಅಂದ್ರೆ ಒಂದ್ ಸ್ವಲ್ಪ ಹುಳಿ ಟೇಸ್ಟ್ ಬರಲಿ ಅಂತ ಇದನ್ನ ಹಾಕ್ತಾ ಇದೀವಿ. ಈಗ ಉಪ್ಪು ಹಾಕ್ತಾ ಇದೀವಿ. ಉಪ್ಪು ಹಾಕ್ತಾ ಇದೀವಿ 1 ಸ್ಪೂನ್. ಈಗ ಹಿಂಗ ಉದ್ದಾಗೆ, ಮಶ್ರೂಮ್ ಹಿಂಗ ಉದ್ದಾಗೆ ಮೇನ್ ಇಂಗ್ರೀಡಿಯೆಂಟ್, ಕೀ ಇಂಗ್ರೀಡಿಯೆಂಟ್ ನಿಮ್ ಕೈಲಿ ಕೊಡ್ತಾ ಇದೀನಿ. ಓಕೆ, ಸೊ ನೋಡಿದ್ರಲ್ಲ, ಇವತ್ತಿನ ನಮ್ಮ ಮಶ್ರೂಮ್ ಹಿಂಗ ಉದ್ದಾಗೆ ನಾವು ಬೆಳೆಸ್ತಾ ಇದೀವಿ. ಮೇನ್ ಇಂಗ್ರೀಡಿಯೆಂಟ್ ನಮ್ಮ SSP ಹಿಂಗು ರುಚಿ ಬ್ಲಾಸ್ಟ್ ಪರಿಮಳ ಕ್ಲಾಸ್. ಸೊ ಇದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ನಾವು ಹಿಂಗೆ ಹಾಕ್ತಾ ಇದೀವಿ. ನೀವು ನೋಡ್ಬೋದು ನಾನು ಎಷ್ಟು ಹಾಕ್ತೀನಿ ಅಂತ. ಯೂಶಲಿ ಎಲ್ಲ ಅಡುಗೆಗೆ ಎಷ್ಟು ಹಾಕ್ತೀರಾ ನೀವು? 1 ಚಿಟಿಕೆ ಹಿಂಗು, ಇಷ್ಟು ಹಿಂಗನ್ನ ತಗೊತಾ ಇದೀನಿ. ಸ್ವಲ್ಪ ನೀರು ಹಾಕಬೇಕಾಗುತ್ತೆ. ಓಕೆ, ದಿಸ್ ಇಸ್ ಹಿಂಗ ಉದ್ದ. ಅಚ್ಚಾ, ಸಾಕಾ? ಇನ್ನು ಸ್ವಲ್ಪ ಹಾಕಿ, ಸಾಕು. ಥ್ಯಾಂಕ್ ಯು. ಸೊ ಚೆನ್ನಾಗಿ ಕುದಿ ಬರ್ತಾ ಇದೆ. ದಟ್ ಮೀನ್ಸ್ ಇಟ್ಸ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಅಂತ ಅರ್ಥ. ಸೊ ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಡಿಶಸ್. ಸಿಂಪಲ್ ಆಗಿ ಒಂದು ನೀರು ದೋಸೆಗೋ ಅಥವಾ ಚಪಾತಿಗೋ ಯಾವುದಕ್ಕಾದ್ರೂ ರೈಸ್ಗೋ ಎಲ್ಲದಕ್ಕೂ ಸೂಟ್ ಆಗೋ ಥರ ಒಂದು ಮಶ್ರೂಮ್ ಹಿಂಗ ಉದ್ದ ನಯನ ಅವ್ರಿಗೆ ಕೊಡ್ತಾ ಇದ್ದೀನಿ. ಬಿಸಿ ಬಿಸಿ ಇದೆ. ಥ್ಯಾಂಕ್ ಯು ಸೋ ಮಚ್. ದಿಸ್ ಇಸ್ ಸೋ ಕಲರ್ಫುಲ್. ಅಂದ್ರೆ ಕೆಂಡ ಸಂಪಿಗೆ ಕಲರ್ ಅಲ್ಲೇ ಮಾಡ್ಕೊಟ್ಟಿದ್ದೀರಾ ನೀವು. ಥ್ಯಾಂಕ್ ಯು. ಅಮಟೆಕಾಯಿನೂ ಸೇರ್ಸಾಕ್ತವ್ರೆ. ಯಪ್ಪ, ನಾವಲ್ಲೇ. ಈಗ ಮಶ್ರೂಮ್ ಜೊತೆ ತಿನ್ಬೇಕು ನೀವು. ಅಮಟೆಕಾಯಿ ಅದು ಇದು ನನಗೆ ಬಾಯಲ್ಲಿ ನೀರು. ನನಗೆ ಬಾಯಲ್ಲಿ ನೀರು ಬರೋ ಫ್ರೇಗ್ರೆನ್ಸ್ ಹೆಂಗಿದೆ ಗೊತ್ತಾ? ಇದು ಕೋಕೋನಟ್ ಆಯಿಲ್ಲು. ಅಬ್ಬಾ, ಅಮಟೆಕಾಯಿ ಹುಳಿ. ಓಕೆ, ಸೊ ನನ್ನ ಕೈಯಿಂದ ನಮ್ಮ ಚಗರು ಪುಚ್ಚಿ ಒಳಗೆ ಒಂಚೂರು ತಿನ್ನಿಸ್ತೇನೆ ನಾನು. ಕೊಡಿ, ನನಗೂ ಆಸಕ್ತಿ ಆಗ್ತಿದೆ. ವಾರೆ ವಾ, ಈ ಹುಡುಗಿ ಅಡಿಗೆ ಬೊಂಬಾಟ ಆಗಿದೆ. ಮಶ್ರೂಮ್ ಇಂಗ ಉದ್ದ ಮಾಡುವ ವಿಧಾನ. ಮೊದಲಿಗೆ ಒಂದು ಕಡಾಯಿಗೆ 10 ರಿಂದ 12 ಬ್ಯಾಡಗಿ ಮೆಣಸಿನಕಾಯಿ, 1 ಕಪ್ ತೆಂಗಿನ ತುರಿ ಹಾಕಿಕೊಂಡು ಮೀಡಿಯಂ ಫ್ಲೇಮ್ ನಲ್ಲಿ ಡ್ರೈ ರೋಸ್ಟ್ ಮಾಡಿಕೊಳ್ಳಿ. ಈಗ ಒಂದು ಮಿಕ್ಸಿ ಜಾರಿಗೆ ಹುರಿದ ಸಾಮಗ್ರಿ ಹಾಕಿ ಹಂತ ಹಂತವಾಗಿ ಮಸಾಲೆಯ ಟೆಕ್ಸ್ಚರ್ ನೋಡಿಕೊಂಡು ನೀರನ್ನು ಸೇರಿಸುತ್ತಾ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಅದೇ ಕಡಾಯಿಗೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ಕಾಯಲು ಬಿಡಿ. ತೆಂಗಿನ ಎಣ್ಣೆ ಕಾದ ನಂತರ ಅರ್ಧ ಕಪ್ ಹೆಚ್ಚಿದ ಈರುಳ್ಳಿ ಹಾಕಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಬಾಡಿಸಿಕೊಳ್ಳಿ. ಈಗ ಒಂದು ಕುಕ್ಕರ್ಗೆ 1 ಬೌಲ್ ಹೆಚ್ಚಿದ ಆಲೂಗಡ್ಡೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಸೇರಿಸಿ 2 ವಿಷಲ್ ಕೂಗಿಸಿಕೊಳ್ಳಿ. ನಂತರ ಒಂದು ಬಾಣಲೆಗೆ ಫ್ರೈ ಮಾಡಿಕೊಂಡ ಈರುಳ್ಳಿ, 1 ಕಪ್ ತೊಳೆದು ಹೆಚ್ಚಿದ ಮಶ್ರೂಮ್, ರುಬ್ಬಿಕೊಂಡ ಮಸಾಲೆ, ಸ್ವಲ್ಪ ತೆಂಗಿನ ಎಣ್ಣೆ, ಬೇಯಿಸಿದ ಆಲೂಗಡ್ಡೆ ಮಿಶ್ರಣ ಸೇರಿಸಿ ಕೈಯಾಡಿಸಿ. ಈಗ ಒಂದು ಅಮಟೆಕಾಯಿಯನ್ನು ಜಜ್ಜಿ ಮಿಶ್ರಣಕ್ಕೆ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕೈಯಾಡಿಸಿ ಲಿಡ್ ಮುಚ್ಚಿ ಮೀಡಿಯಂ ಫ್ಲೇಮ್ ನಲ್ಲಿ ಒಮ್ಮೆ ಕುದಿ ಬರಲು ಬಿಡಿ. ಕುದಿ ಬಂದ ನಂತರ ಒಂದು ಬೌಲ್ಗೆ ಸ್ವಲ್ಪ ಹಿಂಗು, ಸ್ವಲ್ಪ ನೀರು ಹಾಕಿಕೊಂಡು ಚೆನ್ನಾಗಿ ಬೀಟ್ ಮಾಡಿ ತಯಾರಿಸಿಕೊಂಡ ಮಿಶ್ರಣಕ್ಕೆ ಸೇರಿಸಿ ನಂತರ ಕೈಯಾಡಿಸಿ ಲಿಡ್ ಮುಚ್ಚಿ ಕುದಿ ಬರುವವರೆಗೂ ಬೇಯಿಸಿಕೊಂಡರೆ ಬಿಸಿ ಬಿಸಿಯಾದ ಟ್ಯಾಂಗಿ ಮಶ್ರೂಮ್ ಇಂಗಾ ಉದ್ದ ಸವಿಯಲು ಸಿದ್ಧ.